ಲೋಕಸಭೆಯಲ್ಲಿ ದಾಳಿ ಬಗ್ಗೆ ರಾಜ್ಯ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಈ ಕೇಸ್ ಗಂಭೀರವಾಗಿ ಗುಪ್ತಚರ ಇಲಾಖೆ ಪರಿಗಣಿಸಿದೆ, ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಮೈಸೂರಿನ ಆರೋಪಿ ಮನೋರಂಜನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನು ಆರೋಪಿ ಸಾಗರ್ ಶರ್ಮಾಗೂ ಇತ್ತು ಸಿಲಿಕಾನ್ ಸಿಟಿಯ ನಂಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆರೋಪಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಮನೋರಂಜನ್ಗೂ ಸಾಗರ್ ಶರ್ಮಾಗೂ ಹೇಗೆ ನಂಟು ಬೆಳೀತು ಅಂತ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮನೋರಂಜನ್ ಮೈಸೂರಿನವನು, ಆದ್ರೆ ಈ ಸಾಗರ್ ಶರ್ಮಾ ಮಾತ್ರ ಯುಪಿಯ ಲಕ್ನೋನವನು. ಇವರಿಬ್ಬರಿಗೂ ಲಿಂಕ್ ಹೇಗೆ ಬೆಳೀತು ಅಂತ? ಸಭಾ ಪ್ರಮುಖವಾಗಿ ಈಗ ಲೋಕಸಭೆಯ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ರಾಜ್ಯ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಗ ತನಿಖೆಗೆ ಮುಂದಾಗಿರುವಂತದ್ದು. ಅಂದ್ರೆ ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ಮನೋರಂಜನ್ ಅಂದ್ರೆ ಮೈಸೂರು ಮೂಲದ ಮನೋರಂಜನ್ನ ಹಿನ್ನೆಲೆಯನ್ನ ಕಲೆ ಹಾಕುವಂತ ಕೆಲಸವನ್ನ, ಜೊತೆಗೆ ಸಾಗರ್ ಶರ್ಮಾ ಏನಿದ್ದಾನೆ ಆತನಿಗೂ ಹಾಗೆ ಮನೋರಂಜನ್ಗೂ ಯಾವ ರೀತಿ ಸಂಪರ್ಕ ಬೆಳೀತು ಅನ್ನೋದನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗಿರುವಂತದ್ದು. ಈಗ ಸದ್ಯ ರಾಜ್ಯ ಗುಪ್ತಚರ ಇಲಾಖೆ ಕೂಡ ಮನೋರಂಜನ್ನ ಹಿನ್ನೆಲೆಯನ್ನ ಕಲೆ ಹಾಕುವಂತ ಕೆಲಸವನ್ನ, ಜೊತೆಗೆ ಆತನ ವಿಚಾರಧಾರೆಗಳಾಗಿರ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ದ, ಜೊತೆಗೆ ಯಾರನ್ನ ಫಾಲೋ ಮಾಡ್ತಾ ಇದ್ದ, ಜೊತೆಗೆ ಆತ ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ದ, ಜೊತೆಗೆ ಆತ ಯಾವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ, ಅಲ್ಲಿ ಯಾರೆಲ್ಲರ ಸಂಪರ್ಕ ಇತ್ತು, ಈ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಸದ್ಯ ರಾಜ್ಯ ಗುಪ್ತಚರ ಇಲಾಖೆ ಮುಂದಾಗಿರುವಂತದ್ದು. ಜೊತೆಗೆ ಸಾಗರ್ ಶರ್ಮಾಗೂ ಹಾಗೆ ಮನೋರಂಜನ್ಗೂ ಯಾವ ರೀತಿ ಸಂಪರ್ಕ ಬೆಳೀತು ಅನ್ನೋದರ ಕಂಪ್ಲೀಟ್ ಆದ ಒಂದು ಡೀಟೇಲ್ಸ್ ಅನ್ನ ಕೂಡ ಅಂದ್ರೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಆತ ಮಾಡಿದ್ದ, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಆತ ಇಂಜಿನಿಯರಿಂಗ್ ಪದವಿಯನ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಆತ ಉಳಿದುಕೊಂಡಿದ್ದ, ಅಂದ್ರೆ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಓದ್ತಿದ್ದಂತ ಸಂದರ್ಭದಲ್ಲಿ ಸಾಗರ್ ಶರ್ಮಾ ಕೂಡ ಯುಪಿಯ ಲಕ್ನೋದಿಂದ ಬೆಂಗಳೂರಿಗೆ ಬಂದು ಕೆಲ ಕಾಲ ಉಳಿದಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ ಸಾಗರ್ ಶರ್ಮಾ ಹಾಗೆ ಮನೋರಂಜನ್ ಇಬ್ಬರ ಅಭಿರುಚಿಗಳು ಕೂಡ ಒಂದೇ ಆಗಿದ್ರಿಂದ ಎಲ್ಲ ಒಂದ್ ಕಡೆ ಅವರಿಬ್ರು ಕೂಡ ಭೇಟಿ ಆಗ್ತಾರೆ, ಜೊತೆಗೆ ಮಾತನಾಡ್ತಾರೆ, ಜೊತೆಗೆ ಸಾಕಷ್ಟು ಕ್ಲೋಸ್ ಆಗಿರ್ತಾರೆ. ಅದಾದ ಬಳಿಕ ಇಬ್ಬರು ಕೂಡ ಒಬ್ಬರಿಗೊಬ್ರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಅವರ ವಿಚಾರಧಾರೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಈ ಘಟನೆ ಈಗಾಗಲೇ ಏನು ಘಟನೆ ನಡೆಯೋದಕ್ಕೂ 6 ತಿಂಗಳ ಹಿಂದೆ ಮೈಸೂರಿನ ವಿಜಯನಗರದ ನಿವಾಸದಲ್ಲಿ ಅಂದ್ರೆ ಮನೋರಂಜನ್ನ ನಿವಾಸದಲ್ಲಿ ಸಾಗರ್ ಶರ್ಮಾ ಕೂಡ ಭೇಟಿಯಾಗಿರ್ತಾನೆ. ಆ ಸಂದರ್ಭದಲ್ಲಿ 1 ದಿನಗಳ ಕಾಲ ಅವರ ಮನೆಯಲ್ಲೇ ತಂಗಿದ್ದು, ಅಲ್ಲೇ 1 ದಿನ ತಂಗಿ ಅವರ ಕುಟುಂಬಸ್ಥರಿಗೂ ಕೂಡ ಅಂದ್ರೆ ಮನೋರಂಜನ್ ಅವರ ಕುಟುಂಬಸ್ಥರಿಗೂ ಕೂಡ ಮನೋರಂಜನ್ ಸಾಗರ್ ಶರ್ಮಾ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾನೆ. ಅಂದ್ರೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈತ ನನ್ನ ಸ್ನೇಹಿತನಾಗಿದ್ದ ಅಂತೇಳಿ ಮನೆಯವ್ರಿಗೂ ಕೂಡ ಆತ ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಈ ರೀತಿಯ ಒಂದು ದಾಳಿಯನ್ನ ಮಾಡಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ರಾಜ್ಯ ಗುಪ್ತಚರ ಇಲಾಖೆ ಕೂಡ ಮನೋರಂಜನ್ ಆಗಿರ್ಬೋದು ಅಥವಾ ಸಾಗರ್ ಶರ್ಮಾ ಆಗಿರ್ಬೋದು ಇವರಿಬ್ಬರ ಸಂಪರ್ಕದ ಕುರಿತಂತೆ, ಜೊತೆಗೆ ಇವರಿಬ್ಬರ ಜೊತೆಗೆ ಯಾರಾದ್ರೂ ಮ್ಯೂಚುವಲ್ ಆಗಿ ಬೇರೆ ಯಾರಾದ್ರೂ ಸ್ನೇಹಿತರು ಇದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಯಾರ ಜೊತೆಯಲ್ಲಾದ್ರೂ ಲಿಂಕ್ ನಲ್ಲಿ ಇದ್ರ, ಜೊತೆಗೆ ಇವರ ವಿಚಾರಧಾರೆಗಳೇನು, ಇವರ ಐಡಿಯಾಸ್ಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರೀತಿಯ ಆಂಗಲ್ಗಳು ಅಥವಾ ಆಯಾಮಗಳು ಕೂಡ ಕಂಡು ಬರ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಇವರಿಬ್ಬರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.